ಪ್ರಿಯ ರೈತ ಬಾಂಧವರೇ, ಇದು ನಂಜನಗೂಡಲ್ಲಿ ಬಂದಿರೋ ಪ್ಲಾಟು. ಕುಂಬಳಕಾಯಿ ಕಾಳಿ ಮಾರ್ಕೆಟಲ್ಲಿ ಮಾಡ್ತಾಳೆ ದಾಳಿ ಅಂತ ಆರಾಮಾಗಿ ಹೇಳ್ಬೋದು. ನೋಡಿ ಹೆಂಗಿದೆ, ಒಂದೊಂದು ಗಿಡದಿಂದ 4ರಿಂದ 5 ಕಾಯಿ ಬಂದಿದೆ. ಇದು ಹೆಂಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಕುಂಬಳಕಾಯಲ್ಲಿ ಒಂದು ಗಿಡದಿಂದ 1-2 ಬರುತ್ತೆ ಅಂತ. ಅದಕ್ಕೆ ಎರಡು ಉತ್ತರ ಏನಪ್ಪ ಅಂದರೆ, ಮೊದಲನೇದು ಇದು ಕುಂಬಳಕಾಯಿ ಕಾಳಿ, ಬೇರೆ ಯಾವುದೂ ಅಲ್ಲ, ನಮ್ಮ ಕುಂಬಳಕಾಯಿ ಕಾಳಿ ಫಸ್ಟ್ ಕ್ಲಾಸ್ ಇಳುವರಿ. ಎರಡನೇದು ಮೇಂಟೆನೆನ್ಸು. ಹೌದು, 2 ಕೈ ಸೇರಿದರೆ ಚಪ್ಪಾಳೆ ಅಂತಾರಲ್ಲ, ಹಂಗೆ ಒಂದು ಕೈ ಮೇಂಟೆನೆನ್ಸ್ ಆದರೆ ಇನ್ನೊಂದು ಕೈ ಒಳ್ಳೆ ತಳಿ ಇರಬೇಕು. ಅದರಿಂದ ನಿಮಗೆ ಒಳ್ಳೆ ಇಳುವರಿ, ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ಕಾಯಿಗಳು ಡಿಮಾಂಡಲ್ಲಿ ಪರ್ಚೇಸಿಂಗ್ ಆಗುತ್ತೆ. ಇನ್ನೊಂದೇನು ಹೇಳಬೇಕು ಅಂತಂದರೆ, ಈ ಮೇಂಟೆನೆನ್ಸ್ ವಿಚಾರಕ್ಕೆ ಬರ್ತೀನಿ ನೋಡಿ. ವೆರಿ ಸಿಂಪಲ್ಲು, ನೀವು ಊಜಿ ಟ್ರ್ಯಾಪ್ನ ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇವತ್ತೇ ಹಿಂದಿನ ವೀಡಿಯೋಗಳು ಹಾಕಿದ್ದೀನಿ ನೋಡಿ. ನಮ್ಮ ಪ್ರಿಯ ರೈತ ಬಂದವರು ಮಾತಾಡಿದರೆ ಹೆಂಗೆ ಊಜಿ ಟ್ರ್ಯಾಪ್ ಹಾಕಬೇಕು, ಎಲ್ಲಿ ಹೈಟಲ್ಲಿ ಇಡಬೇಕು, ಯಾವ ಥರ ಊಜಿ ಟ್ರ್ಯಾಪ್ ಹಾಕಬೇಕು ಅಂತಲೂ ಹೇಳಿದ್ದಾರೆ. ಏನಕ್ಕೆ ಸ್ಪ್ರೇಕ್ಕಿಂತ ಊಜಿ ಟ್ರ್ಯಾಪ್ ಅಳವಡಿಸ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಅವರು. ನಾನು ಹಿಂದಿನ ವೀಡಿಯೋಗಳನ್ನ ನೋಡಿ ಅಂತ ನಾನು ಹೇಳ್ತೀನಿ, ಕೇಳ್ಕೊತೀನಿ ನೋಡಿ. ಅದರಿಂದ ಅವ್ರಿಗೆ ರಿಸಲ್ಟ್ ಏನಪ್ಪ ಬಂದಿರೋದು ಅಂತಂದರೆ, ಒಂದು ಗಿಡದಿಂದ 4ರಿಂದ 5 ಕಾಯಿ ಬಂದಿರುವ ಕುಂಬಳಕಾಯಿ ನೋಡಿ, ಒಂದಕ್ಕಿಂತೊಂದು ತುಂಬ ಚೆನ್ನಾಗಿದೆ. ಊಜಿ ಮತ್ತು ತರಕಾರಿ ಯಾವತ್ತೂ ಸರಿ ಹೋಗಲ್ಲ, ಎಣ್ಣೆ ನೀರಿದ್ದಂಗೆ ಕಲಸಲ್ಲ, ಸರಿ ಹೋಗಲ್ಲ. ಊಜಿ ಕಂಟ್ರೋಲ್ ಮಾಡಿ ಒಳ್ಳೆ ಇಳುವರಿ ತೆಗೀರಿ ಅಂತ ಕೇಳ್ಕೊತೀನಿ. ನಮಸ್ಕಾರ.